ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿರೋದು. ಹೋಮ್ಲೆಸ್ ಥರ ಇದೆ. ನಾನು ಒಪ್ಕೋತೀನಿ. ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಈವ್ನಿಂಗ್ ಗೈಸ್. ಇಷ್ಟು ಚೆನ್ನಾಗಿ ರೆಡಿಯಾಗಿರೋದಕ್ಕೆ ಕಾರಣ, ಇವತ್ತು ಒಂದು ಬರ್ಡೇ ಪಾರ್ಟಿ ಹೋಗ್ತಿದ್ದೀವಿ. ನಮ್ಮ ಅಕ್ಕನ ರೆಡಿ ಆಗಿರೋಲ್ಲ. ಕಾರಣ ಅಲ್ಲ, ಇನ್ಫ್ಯಾಕ್ಟ್ ಕಾರಣಗಿಂತ ಜಾಸ್ತಿ ಹೇಳ್ಬೇಕಂದ್ರೆ ನಾನು ರೆಡಿ ಮಾಡಿರೋದಕ್ಕೆ. ನಮ್ಮ ಅಕ್ಕ ರೆಡಿ ಮಾಡಿರೋದಕ್ಕೆ ಗೈಸ್ ಇಷ್ಟು ಹೋಮ್ಲೆಸ್ ಥರ ಕಾಣಿಸ್ತಿದ್ದವರು ಹೋಮ್ಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಹೌದು, ರೆಡಿ ಆಗೋಕ್ಕೆ ಮುಂಚೆ ಸೇಮ್ ಬೇಕಾದ ಥರ ಇದ್ದೆ. ನಾನು ಒಪ್ಕೋತೀನಿ. ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತಿದೆ? ಪ್ರಿನ್ಸಸ್ ಥರ ಕಾಣಿಸ್ತಿದ್ದೀನಿ. ನನಗೆ ನಾನು ಹೇಳ್ಕೊತೀನಿ, ಬಿಕಾಸ್ ಐ ಆಮ್ ಪ್ರಿನ್ಸಸ್. ಸೆಲ್ಫ್ ಲವ್ ಇಸ್ ದ ಬೆಸ್ಟ್ ಲವ್. ಏನಂತ್ಯ? ಏನು ಅದಲ್ಲ, ಜಾಸ್ತಿನೇ. ನಮ್ಮನ್ನು ನಾವೇ ಹೊಗ್ಳ್ಕೋಬೇಕು. ಬೇರೆಯವ್ರು ಹೊಗಳ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ನಮ್ಮನ್ನು ನಾವು ಹೊಗಳ್ಕೊಂಡ್ರೆ ಬೆಸ್ಟ್. ನಾನು ಲಾಸ್ಟ್ ವೀಕು ಬಂದೆ ನಮ್ಮ ದೊಡ್ಡಮ್ಮ ಮನೆಗೆ, ವ್ಲಾಗ್ ಮಾಡಲಿಲ್ಲ. ಈ ವೀಕು ಬಂದೆ, ಬರ್ಬೇಕಾದ್ರೆ ವ್ಲಾಗ್ ಮಾಡಲಿಲ್ಲ. ಲೆಜೆಂಡ್ ಅಲ್ವಾ ನಾನು? ಲೇಜಿ ಅಂತಲ್ಲ ಗೈಸ್, ಲಾಸ್ಟ್ ವೀಕ್ ಮಾಡೋಣ ಅಂದರೆ ಅಲ್ಲ, ಲಾಸ್ಟ್ ವೀಕ್ ಮಾಡೋಣ ಅಂದರೆ ನನಗೂ ನಮ್ಮಮ್ಮಗೂ ಜಗಳ ಆಗಿತ್ತು. ನಾನು ನಮ್ಮಮ್ಮ ಮಾತಾಡ್ಸ್ತಿರ್ಲಿಲ್ಲ. ಅದು ಕಾಮನ್. ಅದು ಸ್ವಲ್ಪ ಜಗಳ ಆಗಿ ಜಾಸ್ತಿ ನಾನು ನಮ್ಮಮ್ಮ ಮಾತು ಬಿಟ್ಟಿದ್ವಿ. ಅದಕ್ಕೆ ನಾನು ವ್ಲಾಗ್ ಮಾಡಲಿಲ್ಲ, ಮೂಡಿರಲಿಲ್ಲ. ಏನಂತ್ಯ? ಅದಕ್ಕೆ ನಮ್ಮ ಅಕ್ಕ ನನ್ನ ಮೂಡ್ ಸರಿ ಮಾಡೋಕ್ಕೋಸ್ಕರ ಇಲ್ಲ ಕರ್ಕೊಬಂದಿದ್ಲು. ನಮ್ಮ ಸಿರಿನೇ ಬಂದಿದ್ಲು. ಈ ಸಲ ಬರಲಿಲ್ಲ. ಬಿಕಾಸ್ ನನ್ನ ಡೈರೆಕ್ಟ್ ಕಾಲೇಜಿಂದ ನಮ್ಮ ಅಕ್ಕ ಕರ್ಕೊಂಬಂದ್ಲು. ಅವಳನ್ನ ಕರ್ಕೊಂಡು ಬರೋಕ್ಕೆ ಆಗಲ್ಲ ಬೈಕಲ್ಲಿ, ನಮ್ಮ ಅಕ್ಕ ಒಬ್ಬಳೇ. ಅದಕ್ಕೆ ನನ್ನ ಕಾಲೇಜ್ ಹತ್ರ ಬಂದು ಡೈರೆಕ್ಟ್ ಅಲ್ಲಿಂದ ಕರ್ಕೊಂಡು ಬಂದ್ಲಿಲ್ಲ. ತಿರ್ಗಾ ನಾಳೆ ನೀನು ಕ್ಲಾಸ್ಗೆ ಹೋಗ್ತೀಯಾ? ಹೋಗಿ ಆಯ್ತು. ಅವ್ರವ್ರ ಅಕ್ಕ ಮನೇಲಿ ಇರ್ತಾರೆ, ನಾನು ನಮ್ಮ ಅಕ್ಕ ಮನೇಲಿ ಇರ್ತೀನಿ. ಏನಂತೀರಾ? ಸೈಕ್. ಗೈಸ್ ಎಲ್ಲರೂ ರೆಡಿ. ಇವಾಗ ಮನೆಗೆ ಹೋಗ್ತೀವಿ. ನಾನು ನಮ್ಮ ಅಕ್ಕ, ನಮ್ಮಮ್ಮ, ನಮ್ಮ ದೊಡ್ಡಪ್ಪ. ನಮ್ಮಮ್ಮ ಬಂದಿಲ್ಲ, ಮಮ್ಮಿ ಕೆಲಸ ಅಂದ್ಬಿಟ್ಟು ಬಂದಿಲ್ಲ. ಗೈಸ್ ಫೈನಲಿ ವಿ ರೀಚ್ಡ್ ದ ವೆನ್ಯೂ. ಮೂನ್ ಚೆನ್ನಾಗಿದೆ ಗೈಸ್ ಇವತ್ತು. ಫುಲ್ ಮೂನ್ ಡ್ಯಾಮ್ ಇರುತ್ತೆ. ನಾನು ಮುಂದೆ ನನ್ನ ವ್ಲಾಗಿಗೆ ಹಾಯ್ ಹೇಳಿ. ಹಾಯ್ ಬಾಯ್. ಇವರು ನಮ್ಮ 2ನೇ ಅಕ್ಕ. ಮೀಟಾಗಿ ಎಷ್ಟೋ ದಿನ ಆಗಿತ್ತು, ಇವತ್ತು ಮೀಟ್ ಮಾಡ್ತಿದ್ದೀವಿ. ಬಾಯ್ ಅಕ್ಕ. ಬರ್ತೀರಾ ತಾನೇ ನಾಳೆ? ನೋಡ್ತೀನಿ, ಎಕ್ಸಾಮ್ ಇದೆ ಮಂಡೇ ನನಗೆ. ಬಾಯ್. ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್. ತೇಜು ನನ್ನ ವ್ಲಾಗಿಗೆ ಹಾಯ್ ಹೇಳು. ಹಾಯ್ ಬಾಯ್. ನಂದ ಯಶು. ಅದು ಹೆಂಗ್ ದೊಡ್ಡಮ್ಮ ನನ್ನ ಕೇಳಾಗುತ್ತೆ. ಕಮಾನ್ ಧ್ರುವ. ತೋರಿಸಿದೆ, ಅವ್ರ ಅಕ್ಕ ಹಾಯ್ ಒಂದಾಯ್ತು. ಇವಾಗ ನಾನು ಸರಿ. ನಾನು ತಂಗಿ ಅಲ್ಲ. ಹಾಂ
ನಾನು ಕೊಚ್ಚೆಯಿಂದ ಸಿಕ್ಕಿರೋಳು. ಆಮೇಲೆ ಆಮೇಲೆ ದೊಡ್ಡ ಮೋರಿಯಿಂದ ಎತ್ಕೊಂಡ್ ಬಂದಿರೋದು. ಇದು ನನ್ನ ತಂಗಿ. ಬಾಯ್ ಬಾಯ್ ಬಾಯ್. ಬರ್ಡೇ ಪಾರ್ಟಿ ಆಗೋಯ್ತು. ದೊಡ್ಡಮ್ಮ ಹೂವು ಎತ್ಕೊಂಡ್ಬಿಟ್ರಾ ಫೈನಲಿ? ಬೇಡ ಅಂತ ಎತ್ಕೊಳ್ಳೋ. ಗೈಸ್ ಫೈನಲಿ ಮನೆಗೆ ಬಂದ್ವಿ. ಇವಾಗ ಬಂದ್ವಿ, ಜಸ್ಟ್ ಬಂದು ಏನು ಮಾಡಿಲ್ಲ, ಡೋರ್ ಓಪನ್ ಮಾಡ್ಕೊಂಡು ಬಂದ್ವಿ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ನಿದ್ದೆ ಮಾಡೋದು. ಬಿಗ್ ಬಾಸ್ ನೋಡಿಲ್ಲ ಗೈಸ್, ಇವಾಗ ಹಾಕ್ಕೊಂಡು ನೋಡ್ತೀವಿ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಲ್ಲಿ ಅಷ್ಟು ನಂಗೆ ಪರಿಚಯ ಇರೋರು ಯಾರೂ ಇರಲಿಲ್ಲ. ಸೊ ನಂಗೆ ಯಾಕೋ ಒಂಥರ ಅನ್ಕಂಫರ್ಟೇಬಲ್ ಅನಿಸ್ಬಿಡ್ತು ವ್ಲಾಗ್ ಮಾಡೋಕ್ಕೆ. ನನಗಿರೋಕ್ಕಲ್ಲ, ವ್ಲಾಗ್ ಮಾಡೋಕ್ಕೆ ಅನ್ಕಂಫರ್ಟೇಬಲ್ ಅನಿಸ್ತು. ಸೊ ನಾನು ಅಲ್ಲಿ ಜಾಸ್ತಿ ವ್ಲಾಗ್ ಮಾಡಲಿಲ್ಲ. ಲಾಸ್ಟಲ್ಲಿ ನಮ್ಮ ಇನ್ನೊಂದು ಅಕ್ಕನ ಬಾಯ್ ಅನ್ಬೇಕಾದ್ರೆ ವ್ಲಾಗ್ ಮಾಡಿದ್ದೀನಿ ಅಷ್ಟೇ, ಅದು ಬಿಟ್ಟು ಜಾಸ್ತಿ ವ್ಲಾಗ್ ಮಾಡಿಲ್ಲ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ. ಬಾಯ್ ಗಾಯ್ಸ್.